ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗ ಅಲ್ಲಿ ನಾನೀಗಾಗಲೇ ಶಕ್ತಿಪೀಠದ ಹುಚ್ಚು ನನಗೆ ಯಾಕೆ ಬಂತು, ಕುಂದ್ರನಹಳ್ಳಿಲೇ ನಾನು ಆರಂಭ ಮಾಡಬೇಕು ಅಲ್ಲಿ ಅಂತಕ್ಕಂಥದ್ದನ್ನು 3-4 ಎಪಿಸೋಡ್ ಮಾಡಿದ್ದೀನಿ ನನಗೆ. ಈ ಎಪಿಸೋಡ್ನಲ್ಲಿ ಆ ದೇವಸ್ಥಾನ ಹತ್ರ ಪಕ್ಕದಲ್ಲಿ ಜಾಗ ಬಿಡಿಸ್ಕೊಂಡಿರ್ತಕ್ಕಂಥ ದಾನಿಗಳು ಯಾರು ಜಾಗ ಬಿಟ್ಟು ಹೋಗಿದ್ದಾರೆ, ನಮ್ಮ ಮಾತುಗಳಿಗೆ ಬೆಲೆ ಕೊಟ್ಟು ಊರಿನ ಗ್ರಾಮಸ್ಥರಿಗೆ ಅಂತಕ್ಕಂಥದ್ದನ್ನು ಅವ್ರು ನೆನಪಿಸ್ಕೊಂಡು ಅವ್ರಿಗೊಂದು ಅಭಿನಂದನೆ ಮಾಡಿ ಸನ್ಮಾನನೂ ಮಾಡಬೇಕು ದೇವಾಲಯ ಆದಾಗ ಅಂತ ನಾವು ಆಲೋಚನೆ ಮಾಡಿದ್ವಿ. ಚಿಕ್ಕ ಊರು, ನಮ್ಮ ಊರೇನಂತ ದೊಡ್ಡ ಊರಲ್ಲ. ಇವತ್ತು 80 ಮನೆ ಇದ್ದಾವೆ, ಅದು ಕುಂಚಿಟಿಗರು ಲಿಂಗಾಯತರು ಎಲ್ಲ ಸೇರ್ಕೊಂಡು. ಅವತ್ತು ಭಾಳ ಕಡಿಮೆ, ಇನ್ನೂ ಕಡಿಮೆ ಮನೆ ಇದ್ದು. ಇಂದಿನ ಊರು ಒಂದು ಹೆಚ್ಚು ಕಮ್ಮಿ ನಮ್ಮದೆಲ್ಲ ಗ್ರಾಮ ಠಾಣ ಒಂದು 5-6 ಎಕರೆ ಒಳಗಿರ್ಬೋದು. 5-6 ಎಕರೆ ಒಳಗೆ ಮನೆಗಳು ಒಂದು 2-3 ಎಕರೆಯಲ್ಲಿ ಕಟ್ಟಿರ್ಬೋದು ಅಷ್ಟೇ. ಅವಾಗ ಎಲ್ಲ ಒಂದು ಗೋಡೆ ಮಾಳಿಗೆ ಮನೆಗಳೆಲ್ಲ. ಈ ದೇವಸ್ಥಾನದ ಪಕ್ಕದಲ್ಲೂ ಅಂಥವೇ ಮನೆಗಳಿದ್ದು. ದೇವಸ್ಥಾನದ ಜಾಗ ಮತ್ತು ಒರಿಜಿನಲ್ ಜಾಗ ಯಾರ್ದಿತ್ತು ಏನಿತ್ತು, ಅದೇ ಸರ್ಕಾರದ ಅವತ್ತು ಯಾರು ದಾನ ಕೊಟ್ಟವರೋ ಎಲ್ಲೂ ನನಗೇನು ಇತಿಹಾಸ ಸಿಕ್ಕಿಲ್ಲ. ಯಾಕೆಂದರೆ ದೇವಾಲಯದ ಇತಿಹಾಸ ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ ನಮ್ಗೆ ಯಾವುದು ಏನು ಹೆಂಗೆ ಆಯಿತು ಅಂತಕ್ಕಂಥದ್ದು. ಈಗಂತೂ ನನಗೆ ಅರಿವಿಲ್ಲ. ಅವ್ರು ಯಾರೋ ತಾಳೆಗರಿ ಇದೆ ಅದು ಅಂತ ಹೇಳ್ತಾವ್ರೆ. ಅದು ತಾಳೆಗರಿ ಸಿಕ್ಕಿರೆ ಅದ್ರ ಬಗ್ಗೆ ನಾವು ಡೆಪ್ತಾಗಿ ಸ್ಟಡಿ ಮಾಡ್ಬೋದು. ಇನ್ನು ಉಳಿದಂಥ ಸುತ್ತ 17-18 ಜನದ ಜಮೀನಿತ್ತು. ಪಾಪ ವಾಲೆ ಮೊದಲೇ ಒಂದಷ್ಟು ಜನ ಜಮೀನು ಬಿಟ್ಬಿಟ್ಟಿದ್ರು. ದೇವ್ರ ಅಕ್ಕದ ಪಕ್ಕ ದೇವಸ್ಥಾನ, ದೇವಿ ದೇವಸ್ಥಾನ, ಹೆಣ್ಣು ದೇವಸ್ಥಾನದ ಪಕ್ಕ ಗ್ರಾಮ ದೇವತೆ ದೇವಸ್ಥಾನ, ನಮ್ಮ ಅಲ್ಲಿ ಮನೆ ಇರಬಾರ್ದು ಅಂತಕ್ಕಂಥದ್ದು ಕೆಲವ್ರಿಗೆ ಬಂತು. ಅಲ್ಲಿ ಅದ್ರ ಮುಂದೆನೇ, ದೇವಸ್ಥಾನ ಮುಂದೆನೇ ಪುಟ್ರಮನೆಯವ್ರ ಸಿದ್ದಪ್ಪನದು ಅಂತ ಇತ್ತು. ಅವ್ರ ಮನೆ ಇತ್ತು. ನಾವು ಅವ್ರ ಮನೆಗೆಲ್ಲ ಹೋಗಿ ಕಾಫಿ ಕುಡಿದು ಬಂದಿದ್ದೀವಿ. ನನಗೂ ಗೊತ್ತು ಅವ್ರ ಮನೆ ಇದ್ದಿದ್ದು. ಅಲ್ಲಿದ್ದು ಜಾಗ ಅವ್ರು ಅಲ್ಲಿ ಬಿಟ್ಟರು, ಅವ್ರ ಜಾಗ ಬಿಟ್ಟರು. ಪಕ್ಕದಲ್ಲಿ ಗೌಡ್ನರ್ ಶಶಿ ಅಂತ ಇತ್ತು, ಅವ್ರ ಗೌಡ್ನರ್ ಫ್ಯಾಮಿಲಿದು. ಅವ್ರು ಭಾಗವಾದ ಶಶಿಗೆ ಬಂದೈತೆ. ಅವರು ಜಾಗ ನಾನು ಬಿಡ್ತೀನಿ ಅಂತ ಹೇಳಿ ಬಿಟ್ಬಿಟ್ರು. ಅವರು ಅಲ್ಲಿ ಆಲ್ರೆಡಿ ಬಿಟ್ಟಿದ್ರು ನನಗೆ ಗೊತ್ತಿದ್ದಂಗೆ ಅವರು. ಆಮೇಲೆ ಸುತ್ತ ಇಲ್ಲಿ ಯಾರ್ಯಾರು ಜಮೀನು, ಅವರು ದೊಡ್ಡಬುರಾಯನ ಜಮೀನು, ದೇವಸ್ಥಾನದ ಉಸ್ತುವಾರಿ ಅವರೇ ನೋಡ್ತಾ ಇದ್ದಿದ್ದು. ಅವ್ರು ಪೂಜೆ ಮಾಡ್ತಿರಲಿಲ್ಲ, ಯಜಮಾನಿಕೆ ಅವರೇ ಮಾಡ್ತಾಯಿದ್ರು. ಇವ್ರನ್ನೆಲ್ಲ ಆರ್ಗನೈಸ್ ಮಾಡಿ ಅವ್ರದ್ದು ಜಮೀನಿತ್ತು. ಅವರು ನಾವು ಬಿಡ್ತೀವಿ ಅಂತೇಳಿ ಅವರು ಬಿಟ್ಟರು ಪಾಪ. ಅದ್ರ ಪಕ್ಕದಲ್ಲಿ ಮನೆನ ರೇವಣ್ಣ ಜಮೀನು. ರೇವಣ್ಣ ದೇವಿ ಮಹಾತ್ಮೆಯಲ್ಲಿ ದೇವಿ ಪಾತ್ರ ಮಾಡೋರು. ರೌದ್ರಾವತಾರ ಕೂಗಿರು ಅಂದ್ರೆ ಊರೇ ಅಬ್ರ ಆಗೋದು. ಮಲೆನ ರೇವಣ್ಣ ಮಾತಾಡ್ತಾರೆ ಅಂದರೆ ಊರುಗಳ ನ್ಯಾಯ ಪಂಚಾಯತಿ ಒಳಗೆ ದೇವಿ ಆಟನೇ ಆಡ್ಬಿಡೋರು ರಾತ್ರೆಲ್ಲ. ಅವ್ರದ್ದು ಜಾಗ ಇತ್ತು, ಅವ್ರು ಬಿಟ್ಟರು. ಇನ್ನು ಪಕ್ಕದಲ್ಲಿ ಆ ದೇವಸ್ಥಾನದ ಪೂಜೆ ಮಾಡ್ತಿದ್ರು, ಆ ತಿಮ್ಮಕ್ಕನ ಸಿದ್ದಣ್ಣ ಅಂತ. ಆ ಸಿದ್ದಣ್ಣಂದು ಇದುವರೆಗೂ ಪೂಜೆ ಮಾಡ್ತಾಯಿದ್ರು ಅವರು. ಈಗ ಇತ್ತೀಚೆಗೆ ಬೇರೆ ಹುಡುಗರು ಮಾಡ್ತಾವ್ರೆ. ಈಗ ಅವರು ಆ ಜಾಗ ಅವ್ರ ತಮ್ಮಂದು ಎಂಜಪ್ಪ ಅಂತ ಇತ್ತು, ಗೌರಮ್ಮ ಎಂಜಪ್ಪನೂ ಸತ್ತೋಗ್ಬಿಟ್ರು ಅವರು. ಆ ಗೌರಮ್ಮನ ಜಾಗ ಇತ್ತು, ಅವ್ರು ಬಿಟ್ಟರು. ಆಮೇಲೆ ಇತ್ಲು ಮನೆ ಸಿದ್ದಪ್ಪ ಮಕ್ಕಳು ನಮ್ಮ ಶಿವಲಿಂಗಯ್ಯನವರು ಅಂತ ಒಬ್ಬರು ಗುರು ಅಂಡ್ ಕಂಪ್ನಿ ಅಂತ ದೊಡ್ಡ ಕಾಂಟ್ರಾಕ್ಟ್ ಇದ್ದಾರೆ. ಅವರೆಲ್ಲ ಔರಂಗಾಬಾದ್ಗೆ ಹೋಗಿ ಭಾಳ ಎಸ್ಟಾಬ್ಲಿಷ್ ಆದಂಥ ಜನ. ಅವ್ರದ್ದು ಜಾಗ ಇತ್ತು. ಅವ್ರನ್ನೂ ನಾನು ಕೇಳಿದೆ. ಅವ್ರೂ ಆಯ್ತಪ್ಪ ನಮ್ಮದು ಒಂದಷ್ಟು ಜಾಗ ಐತೆ ಬಿಟ್ಬಿಡ್ತೀವಿ ಅಂತ. ಆಮೇಲೆ ಪುಟ್ಟನಾಯನವ್ರ ಮನೆ ಪಕ್ಕದಲ್ಲೇ ಇತ್ತು. ಆ ಮನೇಲಿ ಅವ್ರದಲ್ಲಿ ಭಾಗ ಚಂದ್ರಣ್ಣವ್ರಿಗೆ ಅಂತ ಬಂತು, ಮಾದೇವಣ್ಣ ಇಬ್ಬರಿಗೆ ಭಾಗ ಬಂದಿತ್ತು, ಮಾಲಿಂಗಪ್ಪ ಅಂತ 3 ಜನಕ್ಕೆ ಭಾಗ ಬಂದಿತ್ತು ಅನ್ಸುತ್ತೆ ಅವರಿಗೆ. ಅವರು 3 ಜನ ಬಿಟ್ಟರು. ಬಟ್ ಆ ಮಾಲಿಂಗಪ್ಪ ಜಮೀನಿಲ್ಲ, ನನಗೆ ಅಲ್ಲಿ ಸೈಟ್ ಕೊಡಿಸ್ಬೇಕು ಅಂತ ಒಂದು ಕಂಡೀಷನ್ ಹಾಕಿ ಅವರು ಬಿಟ್ಟರು. ಆಮೇಲೆ ಹೆಡ್ ಮಾಸ್ಟರ್ ರಾಮಲಿಂಗಪ್ಪ ಅಂತ ಇದ್ರು, ಅವ್ರ ಮಗ ಕುಮಾರ್ ಅಂತ ಇದ್ದಾನೆ, ಅವನಿಗೊಂದಿಷ್ಟು ಪುಟ್ಟ ಜಾಗ, ಆತನೂ ಜಾಗ ಬಿಟ್ಟರು. ಆಮೇಲೆ ಬಡಗಿರ ಸಿದ್ದಯ್ಯನವರು, ಅಲ್ಲ ಬಡಗಿರಲ್ಲ ಇವರು, ಪುಟ್ರಾಮಯ್ಯನವ್ರ ಸಿದ್ದಯ್ಯನವರ ಒಂದು ಒಬ್ಬರು ಫ್ಯಾಮಿಲಿ, ಅವ್ರು ಷಡಾಕ್ಷರಿ ಅಂತ ಒಂದು ಜಾಗ ಇತ್ತು. ಅವ್ರೂ ನಮಗೆ ಆ ಜಾಗನ ಅವ್ರನ್ನೂ ಕೇಳಿದೆ. ಅವರು ನಾನು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಬಿಟ್ಟರು. ಒಟ್ಟು ಆಮೇಲೆ ಬೋಚಪ್ಪನ ನಂಜುಂಡಯ್ಯನ ಪೂಜೆ ಮಾಡ್ತಾವ್ರು ಅವರು, ಅವ್ರದ್ದೊಂದಷ್ಟು ಜಾಗ ಇತ್ತು, ಅವರು ಬಿಟ್ಟರು. ಒಟ್ಟು 17 ಜನದ ಜಾಗನೂ ಬಿಟ್ಟರು. ಬಿಟ್ಟಾದ್ಮೇಲೆ ಈಶಾನ್ಯ ಮೂಲೆ ಕೂತು ಬಂದ್ಬಿಡ್ತಾರೆ. ಆ ಕೂತು ಬಂದಿರೋದು ನಮ್ಮ ಮಾಲಿಂಗಯ್ಯನವ್ರಿಗೆ, ಅವರ ಮಾಲಿಂಗಯ್ಯನ ಸುಬರ್ನಲ್ಲಿದೆ ಅವರು. ಅವ್ರನ್ನ ಕೇಳಿದೆ ನಾವು, ಅವರು ಅವ್ರ ತಮ್ಮದಿರು ಎಲ್ಲರೂ ಕೇಳಿದು. ಯಾಕೆ ಅವರು ಸ್ಪಂದಿಸಲಿಲ್ಲ? ಯಾಕೆಂದರೆ ಅದು ಖಾಲಿ ಜಮೀನು ಇರಲಿಲ್ಲ. ಒಂದಿಷ್ಟು ಶೆಡ್ ಐತೆ, ಅದು ಮನೆ ಹೆಂಚಿನ ಒಂದು 6 ಮನೆ ಮುಂದ್ಗಡೆ ಐತೆ, ಹಿಂದ್ಗಡೆಗೆ ಒಪ್ಪಾರು ಮಾಡಿದಾಗ ಮಾಡ್ಕೊಳ್ಳೋರು. ಆದರೆ ಸ್ವಲ್ಪ ನಮಗೊಂದು 2-3 ಅಡಿ ಬಿಟ್ಟು ಮುಂದೆ ಹಾಕ್ಕೊಂಡಿದ್ರೆ ಅವರು ಭಾಳ ಅನುಕೂಲ ಆಗುತ್ತೆ, ದೇವಸ್ಥಾನ ಎದ್ದೇಳಲ್ಲ ಅಂತ. ಅವ್ರ ತಮ್ಮದಿರಿಗೂ ಎಲ್ಲರಿಗೂ ಹೇಳಿದ್ವಿ. ಯಾಕೆ ಪೆಂಡಿಂಗಲ್ಲಿದೆ. ಮೋಸ್ಟ್ಲಿ ಆ ಒಂದು ಕೂತು ಬಂದಿರೋದ್ರಿಂದಲೇ 2011ರಲ್ಲಿ, ನಾನು ಅವಾಗಲೇ ಹೇಳಿದೆ 2016 ಪರ ಅಂತ. 2016 ಪರ ಅಲ್ಲ, 2016 ನಾನು ಆರಂಭ ಮಾಡಿದೆ, ಕನ್ಸ್ಟ್ರಕ್ಷನ್ಗೆ ಆರಂಭ ಮಾಡೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ 2011 ಪರದಲ್ಲೇ ಅದು ಆಗಿದ್ದದು. ಅವತ್ತಿನಿಂದಲೂ ಇಲ್ಲಿ ಹೆಚ್ಚು ಕಮ್ಮಿ 2011 9 13 ವರ್ಷ ಆಗೈತೆ. 13 ವರ್ಷದಿಂದಲೂ ಒದ್ದಾಡ್ತಾ ಇದ್ದೀವಿ, ಇನ್ನೂ ಆಗಿಲ್ಲ ಪಾಪ. ಅವರು ಅಷ್ಟು ಜನ ಬಿಟ್ಟಿರೋರಿಗೆ ಮತ್ತು ಇನ್ನೂ ಯಾರ ಮುಂದೆ ಒಬ್ಬರಿಬ್ಬರು ಬಿಡ್ಬೋದು ಅಂದ್ಕೊಂಡಿದ್ದೀನಿ. ಅವ್ರು ಬಿಡೋರಿಗೂ ಸಹ ನಾವೆಲ್ಲ ಒಂದು ಅಭಿನಂದನೆ ಮಾಡಿ ಒಂದು ಪತ್ರ ಇಶ್ಯೂ ಮಾಡಿಸಿ ಸರ್ಕಾರದ ಜೊತೆಗೆ ಸಾಧ್ಯವಾದ ಅವ್ರಿಗೆಲ್ಲ ಸೈಟ್ ಕೊಡಿಸ್ತೀನಿ ಅಂತ ಹೇಳಿದ್ದೆ ನಾನು. ಅದನ್ನು ಏನು ಮಾಡೋಕ್ಕಾಗುತ್ತೆ ಅಂತಕ್ಕಂಥದ್ದು ಈಗಲೂ ಆಲೋಚನೆ ಮಾಡಬೇಕಾಗತ್ತೆ ಅಂತ ಹೇಳಿ ಅವರೆಲ್ಲ ಸ್ವಲ್ಪ ಶಾಂತ ರೀತಿಯಲ್ಲಿ ನೋಡೋಣ ಏನೇನು ಮಾಡ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ, ನಾನು ಅವ್ರಿಗೆಲ್ಲ ನನ್ನ ನೂರಿನ ಗ್ರಾಮಸ್ಥರ ಅವತ್ತು ಜಮೀನು ಬಿಟ್ಟವರಲ್ಲ, ಅದಕ್ಕೆ ಸಹಕಾರ ಕೊಟ್ಟರಲ್ಲ, ಅವ್ರಿಗೆಲ್ಲರೂ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಈ ಎಪಿಸೋಡ್ನನ್ನು ಮುಗಿಸ್ತಾ ಇದ್ದೀನಿ. ನೀವು ಬೆಲ್ ಬಟನ್ ಒತ್ತಿ,
ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚೆಚ್ಚಿಗೆ ಶೇರ್ ಮಾಡಿ ಅಂತೇಳಿ ಮತ್ತೊಮ್ಮೆ ತಮ್ಮ ಧನ್ಯವಾದಗಳನ್ನು ವೀಕ್ಷಕರಿಗೆ ಅರ್ಪಿಸುತ್ತಾ ಎಪಿಸೋಡ್ ಮುಗಿತಾ ಇದ್ದೀನಿ. ಜೈ ಹಿಂದ್, ಜೈ ಶಕ್ತಿಪೀಠ.